ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡೋಣ ಒಂದು ಸ್ಪೆಷಲ್ ಡಿಶ್, ಒಂದು ವೆಜ್ ಮೋಮೋಸ್. ಸೊ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಡೋಣ. ಇದಕ್ಕೆ ನಮಗೆ ಬೇಕು ಕ್ಯಾಬೇಜ್, ಆನಿಯನ್, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ಮತ್ತು ಹಸಿ ಶುಂಠಿ. ಇಲ್ಲಿ ನೀವು ನೋಡ್ತಿದ್ದೀರ ಕ್ಯಾಬೇಜನ್ನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ಎಷ್ಟು ಸಣ್ಣದಾಗಿ ಬರುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕು. ಮತ್ತು ಹಸಿ ಶುಂಠಿಯನ್ನು ಕೂಡ ಈ ಥರ ಸಣ್ಣದಾಗಿ ಹೆಚ್ಕೊಳ್ಳಿ. ಮತ್ತು ಕ್ಯಾರೆಟನ್ನು ತುರಿದುಕೊಳ್ಳಿ. ಇವಾಗ ಇಲ್ಲಿ ನೋಡ್ತಿದ್ದೀರ ನಾನು ಇನ್ನೂ ಸಣ್ಣದಾಗಿ ಕ್ಯಾಬೇಜನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ನಂತರ ಇವಾಗ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಕ್ಯಾಬೇಜ್ ಮತ್ತು ಆನಿಯನನ್ನು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ಹಸಿ ಶುಂಠಿಯನ್ನು ಆ್ಯಡ್ ಮಾಡಿ, ನಂತರ ಇದಕ್ಕೆ ಕ್ಯಾರೆಟನ್ನು ತುರಿದಿಟ್ಕೊಂಡಿರ್ತಿರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರ್ತಿರಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ಈ ಥರ ಮಿಕ್ಸ್ ಆದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಇದರಲ್ಲಿರುವ ನೀರಿನ ಅಂಶವನ್ನು ನಾವು ಬಟ್ಟೆಯಲ್ಲಿ ಸಪ್ರೇಟ್ ಮಾಡ್ಕೊಳ್ಬೇಕು. ಸೊ ಅದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತವೆ. ಇಲ್ಲಿ ನೀವು ನೋಡ್ಕೊಳ್ತಿದ್ದೀರ ಮೈದಾ ಹಿಟ್ಟನ್ನು ಈ ಥರ ಚಪಾತಿ ಮಾಡ್ಕೊಳ್ತಿರಲ್ಲ ಅದೇ ಥರ ಮಾಡಿಕೊಂಡೆ ರೆಡಿ ಇಟ್ಕೊಳ್ಳಿ. ಇವಾಗ ನಾವು ವೆಜ್ ಮೋಮೋಸ್ಗೆ ಬೇಕಾದ ಪ್ಯಾಟೀಸ್ಗಳನ್ನು ರೆಡಿ ಮಾಡ್ಕೊಳ್ಳೋಣ. ಈ ಥರ ಸಣ್ಣದಾಗಿ ಪೂರಿ ಶೇಪಲ್ಲಿ ಬರೋ ಥರ ರೌಂಡಾಗಿ ಇದು ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿದ್ರೆ ಈ ಪೂರಿ ಶೇಪ್ ಬಂದ ಮೇಲೆ ನಾವು ಇದಕ್ಕೆ ತಯಾರಿಸಿದ ಸ್ಟಫಿಂಗನ್ನು ಫಿಲ್ ಮಾಡಬೇಕು. ಈ ಥರ ಕೈಯಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ಸ್ಟಫಿಂಗನ್ನು ಹಾಕಿ ಈ ಥರ ಇದನ್ನು ರ್ಯಾಪ್ ಮಾಡಬೇಕು. ಇದು ಒಂದು ಸ್ವಲ್ಪ ಟ್ರಿಕಿಯಾಗಿರುತ್ತದೆ, ನೀವು ನೋಡ್ಕೊಳ್ಳಿ ಯಾವ ಥರ ಮಾಡ್ತೀರ. ಸೊ ಇಲ್ಲಿ ನೋಡ್ತಿದ್ರೆ ಈ ಥರ ಇದನ್ನು ರ್ಯಾಪ್ ಮಾಡಿ ಒಂದೊಂದಾಗಿ ರೆಡಿ ಮಾಡ್ಕೊಳ್ಬೇಕು ಮೋಮೋಸ್ಗಳನ್ನು. ನೀವಿಲ್ಲಿ ನೋಡ್ತಿದ್ದೀರ ಈ ಥರ ನಾನು ಮೋಮೋಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇವಾಗ ನಾವು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ಅದಕ್ಕೋಸ್ಕರ ಎಣ್ಣೆಯನ್ನು ಹಾಕಿ ಇದು ಮಾಡ್ಕೊಳ್ಳಿ. ಈ ಥರ ಈಗ ತಯಾರಿಸಿದ ಮೋಮೋಸ್ಗಳನ್ನು ಈ ಇಡ್ಲಿ ಪಾತ್ರೆಯಲ್ಲಿ ಒಂದೊಂದಾಗಿ ಇಡ್ತಾ ಹೋಗಿ, ನಂತರ ಇದನ್ನು 12ರಿಂದ 13 ನಿಮಿಷಗಳ ಕಾಲ ನಾನು ಬೇಯಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಮೊದಲು 12 ನಿಮಿಷಗಳ ಕಾಲ ಬೆಂದ ಮೇಲೆ ಈ ಥರ ಚೆಕ್ ಮಾಡಿ ಒಂದ್ಸಲ, ನಂತರ ಈ ಥರ ಸರ್ವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಿದ್ದೀರ ಈ ಥರ ಮೋಮೋಸ್ ರೆಡಿ ಆಗಿದೆ. ನೀವು ಮಾಡಿ ತಿಳಿಸಿ ಕಮೆಂಟ್ಸಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.